ಎಲ್ಲರಿಗೂ ವಂದನೆಗಳು. ಆನರಬಲ್ MLA ಸರ್ ಅವರು ಬಂದು ಹೋದರು. ಇಟ್ ವಾಸ್ ವೆರಿ ನೈಸ್. ಅವ್ರ ಸ್ಟೋರಿ ಅವರಪ್ಪ ಕೂಲಿ ಮಾಡಿದಾರಂತ ಹೇಳಿದರು. ಆ್ಯಂಡ್ ಹೀ ಈಸ್ ಡೂಯಿಂಗ್ ಅ ಬ್ಯೂಟಿಫುಲ್ ಸರ್ವಿಸ್ ಹಿಯರ್. ಡಾಕ್ಟರ್ ಪ್ರಸನ್ನ ಸರ್ ಅವರು ಮೆಡಿಕಲ್ ಕೌನ್ಸಿಲ್ದೊಳಗೆ ಅಡಿಷ್ನಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿದ್ದಾರೆ. ಸೊ ಹೀ ನೋಸ್ ಆಲ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಆಲ್ ದಟ್. ಅಲ್ಲಿ ಹೋಗಿ ರೀಚ್ ಆಗೋದು ಕರ್ನಾಟಕದಿಂದ ವೆರಿ ಡಿಫಿಕಲ್ಟ್, ಡೆಲ್ಲಿಗೆ ಹೋಗೋದು. ಸರ್ ಹ್ಯಾಸ್ ಡನ್ ಆಲ್ ದಟ್ ಬ್ಯೂಟಿಫುಲ್ ವರ್ಕ್ ಫಾರ್ ದ ಕಂಟ್ರಿ. ಮ್ಯಾನೇಜ್ಮೆಂಟ್, ನರೇಂದ್ರ ಸರ್ ಫ್ಯಾಮ್ಲಿ, ಅವ್ರ ತಾಯಿ ತಂದೆಯವರು ಇಲ್ಲಿ ಬಂದು ಕುಂತಿದ್ದಾರೆ. ನಮಸ್ತೆ ತಮಗೆ. ಮತ್ತು ಮೇಡಮ್ ಅವರು, ನರೇಂದ್ರ ಸರ್ ಅವ್ರದ್ದು ಮನೆಯವರು ಸರ್ಗೆ ತುಂಬ ಸಪೋರ್ಟ್ ಮಾಡ್ತಾರೆ. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಒಂದು ಫ್ಯಾಮಿಲಿ ಯುನೈಟೆಡ್ ಎಫರ್ಟ್ ಇದ್ದ ಸಲುವಾಗಿ ಇಷ್ಟೊಂದು ಬ್ಯೂಟಿಫುಲ್ ಆಗಿರುವ ಇದು ಒಂದು ಸಂಸ್ಥೆ ಕಟ್ಟಿದ್ದಾರೆ ಸರ್. ಗ್ರೇಟ್ ಐಡಿಯಾ ಸರ್, ವೆರಿ ವೆರಿ ಗ್ರೇಟ್ ಐಡಿಯಾ. ಇಲ್ಲೇ ಹೋದರೆ ನಮಗೆ ಎಲ್ಲಿ ಹೋಗಬೇಕು, ಎಲ್ಲಿ ಟರ್ನ್ ತೊಗೋಬೇಕು, ಅಬ್ರಾಡಲ್ಲಿ ಏನು ಗೊತ್ತಾಗೋದಿಲ್ಲ. ನನಗೆ ಕೇರ್ ಮಾಡಲಿಕ್ಕೆ ವಿದ್ಯಾ ಅವ್ರಿಗೆ ಕಳಿಸಿದ್ದಾರೆ ಸರ್ ಅವ್ರ ಮ್ಯಾನೇಜ್ಮೆಂಟಿಂದ. ಸೊ ವಿದ್ಯಾ ವಾಸ್ ಟೆಲ್ಲಿಂಗ್, ಸರು ಮತ್ತು ಮೇಡಮ್ ಅಲ್ಲಿ ಮಕ್ಕಳಿಗೆ ಕರ್ಕೊಂಡು ಹೋಗ್ತಾರಂತೆ ಜೊತೆಯಲ್ಲಿ. ಇಟ್ಸ್ ಅ ಗ್ರೇಟ್ ಥಿಂಗ್ ಸರ್. ಅದರ್ವೈಸ್ ಅಲ್ಲಿ ಎಲ್ಲಿ ಟರ್ನ್ ಹೊಡಿಬೇಕು, ಎಲ್ಲಿ ಇಳಿಬೇಕು, ಹೇಗೆ ಇರಬೇಕು, ಎಲ್ಲ ವೆರಿ ವೆರಿ ಡಿಫಿಕಲ್ಟ್ ಟು ಟ್ರಾವೆಲ್ ಅಬ್ರಾಡ್. ಸರ್ ಭಾರಿ ಚಂದ ಅರೇಂಜ್ಮೆಂಟ್ ಮಾಡಿದ್ದಾರೆ ಮಕ್ಕಳಿಗಾಗಿ. ಇದು ದೇಶಕ್ಕೆ ಹೆಲ್ಪ್ ಆಗ್ತದೆ ಸರ್, ಡೆಫಿನೆಟಾಗಿ. ಸ್ಟಾಫ್ ಆಫ್ ಓವರ್ಸೀಸ್ ಸ್ಟಡಿ ಪ್ಲೇ, ಡಾಕ್ಟರ್ಸ್, parents, dear students, media friends, dear friends, whole world is in search of peace and happiness. ಅದಕ್ಕಾಗೇ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ನಮಗೆ ಪೀಸ್ ಬೇಕು. ಎಟ್ ದ ಎಂಡ್ ಆಫ್ ದ ಡೇ ನಮಗೆ ಮಲಗಲಿಕ್ಕೆ ಆಗಬೇಕು. ಸೊ ಈವನ್ ಆ್ಯಸ್ ಎ ಡಾಕ್ಟರ್ಸ್ ನಮಗೆ ಮಲಗಲಿಕ್ಕೆ ಬೇಕಾಗ್ತದೆ. ಅದರ್ವೈಸ್ ಇಫ್ ಐ ಡೋಂಟ್ ಸ್ಲೀಪ್ ನೈಟ್ ಐ ವಿಲ್ ಡೂ ಲಾಟ್ ಆಫ್ ಮಿಸ್ಟೇಕ್ಸ್. ನಾನು ಒಂದು ಸಲ ಚೇರ್ಪರ್ಸನ್ ಆಗಿದ್ದೆ ಇದಕ್ಕೆ, MCH ಸರ್ಜಿಕಲ್ ಆಂಕಾಲಜಿ ಕಿಡ್ವಾಯ್ ಒಳಗೆ. ಒಬ್ಬರು ಡಾಕ್ಟರು ಇನ್ ಸರ್ವಿಸ್ ಕ್ಯಾಂಡಿಡೇಟ್ ಅವರು. ಸೊ ಹೀ ಕೇಮ್ ಟು ಡೂ ದಿ MCH ಸರ್ಜಿಕಲ್ ಆಂಕಾಲಜಿ ಅಟ್ ಕಿಡ್ವಾಯ್. ಸೊ ಅವರು ಪೇಷಂಟ್ ಬಾಡಿ ಒಳಗೆ ಒಂದು ದೊಡ್ಡದು ಟವೆಲ್ ಬಿಟ್ಟಿದ್ರು. ಅದು ಬಿಕಾಸ್ ಆಫ್ ನಾನ್ ಸ್ಲೀಪಿಂಗ್. ಅದು ನಾವು ಮಲಗಬೇಕಾಗ್ತದೆ. ಮಲಗಿದ್ರೇ ನಮಗೆ ಐಡಿಯಾಸ್ ಬರ್ತದೆ. ವಿಲ್ ಬಿ ಫ್ರೆಶ್ ಟು ಡೂ ದ ಥಿಂಗ್ಸ್. ಸೊ ನಾನು ಅವರು ಎಕ್ಸಾಮಿನರ್ ಆಗಲ್ಲ ಅಂತ ಹೇಳಿದ್ದೆ ನಾನು ಯೂನಿವರ್ಸಿಟಿಗೆ. ಬಿಕಾಸ್ ಅದು ಫೇಲ್ ಮಾಡಲಿಕ್ಕೆಲ್ಲ ಇಷ್ಟ ಇರೋದಿಲ್ಲ. ಅವರು ಆಲ್ರೆಡಿ ದೇ ಹ್ಯಾವ್ ಡನ್ ದ ಸರ್ವಿಸ್, ಹೀ ಈಸ್ ಇನ್ ಸರ್ವಿಸ್. ಮತ್ತು ಅವರಿಗೆ ಈ ಥರ ಎಕ್ಸಾಮಿನರ್ ಆಗಿ ಇರೋದು ವೆರಿ ಡಿಫಿಕಲ್ಟ್. ಸೊ ಐ ಸೆಡ್, ಐ ರೋಟ್ ಆ್ಯಂಡ್ ಗೇವ್ ಟು ದ ಯೂನಿವರ್ಸಿಟಿ. ಡಾಕ್ಟರ್ ಕೃಷ್ಣಮೂರ್ತಿ ಅಂತಾರೆ ನನ್ನ ಕಲೀಗು. ಅವರು ತುಂಬ ಕಾಲದಿಂದ MCH ಪಾಸ್ ಆಗಿದ್ದಾರೆ. ಅವರಿಗೆ ಅದು ಚಾನ್ಸ್ ಸಿಕ್ಕಿಲ್ಲ. ನೀವು ಇವ್ರಿಗೊಂದು ಚಾನ್ಸ್ ಕೊಡ್ರಿ ಎಕ್ಸಾಮಿನರ್ ಆಗಲಿಕ್ಕೆ. ಐ ಡೋಂಟ್ ವಾಂಟ್ ಟು ಬಿಕಮ್ ದ ಎಕ್ಸಾಮಿನರ್ ಅಂತಂದು ಬರೆದು ಕೊಟ್ಟಿದ್ದೆ. ಸೊ ಅದಕ್ಕೆ ಮಕ್ಕಳೇ, ತಪ್ಪು ಆಗೋದು ಮಿಸ್ಟೇಕ್ ಆಗ್ತದೆ. ಬಟ್ ಲೈಕ್ ವಿ ಹ್ಯಾವ್ ಟು ಟೇಕ್ ಕೇರ್ ನಾಟ್ ಟು ಡೂ ದ ಮಿಸ್ಟೇಕ್ಸ್. ಮತ್ತು ರಿಪೀಟೆಡ್ ಮಿಸ್ಟೇಕ್ಸ್ ಮಾಡಿದ್ರೆ ಈವನ್ ನಮ್ಮ ಪೇರೆಂಟ್ಸ್ ಕೂಡ ಎಕ್ಸ್ಕ್ಯೂಸ್ ಕೊಡಲ್ಲ. ಸೊಸೈಟಿ, ಲೀವ್ ಅಲೋನ್ ಸೊಸೈಟಿ. ಸೊ ಐ ಹ್ಯಾವ್ ನೋ ಬಿಸ್ನೆಸ್ ಟು ಡೂ ದ ಮಿಸ್ಟೇಕ್ಸ್. ಲೈಫ್ ಈಸ್ ಪ್ರೆಸಿಯಸ್. ಸರ್ವೈವಲ್ ಈಸ್ ವೆರಿ ಇಂಪಾರ್ಟೆಂಟ್. ಪಾರ್ಟಿಸಿಪೇಷನ್ ಈಸ್ ಇಂಪಾರ್ಟೆಂಟ್. ಇವತ್ತು ನಾವು ಇಲ್ಲೆಲ್ಲ ಸೇರ್ಕೊಂಡಿದ್ದೀವಲ್ಲ, ದಿಸ್ ಈಸ್ ಅ ಬ್ಯೂಟಿಫುಲ್ ಪಾರ್ಟಿಸಿಪೇಷನ್. ಸೆಲೆಬ್ರೇಷನ್ ಈಸ್ ಲೈಫ್. ಇದು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಡಾಕ್ಟರ್ಸ್ ಓವರ್ಸೀಸ್ ಈ ಟೀಮ್ ಸೇರಿಕೊಂಡು. ನೀವು ಅಬ್ರಾಡ್ ಹೋಗೋದು, ನೀವು ಡಾಕ್ಟರ್ ಆಗೋದು. ಐ ಥ್ಯಾಂಕ್ ದ ಆರ್ಗನೈಸರ್ಸ್ ಫಾರ್ ದಿ ಕೈಂಡ್ ಇನ್ವಿಟೇಷನ್ ಸರ್, ಫಾರ್ ಯುವರ್ ಫ್ಯಾಮ್ಲಿ. ನನ್ನ ಸರ್ದು ಮೆಸೇಜ್ ನೋಡಿ ಆನ್ಸರೇ ಮಾಡಿದ್ದಿಲ್ಲ ನಾನು. ಆನ್ಸರ್ ಮಾಡಿದ್ರೆ ಬರಬೇಕಾಗ್ತದೆ. ನನಗೆ ಆಗ್ತದೋ ಇಲ್ಲೋ ಸರ್ಗೆ ಹ್ಞೂ ಒಂದು ಆಮೇಲೆ ಇದು ಮಾಡೋದು ಐ ಡಿಂಟ್ ವಾಂಟೆಡ್. ಹೀಗೆ ಮೊನ್ನೆ 2 days ಬ್ಯಾಕ್ ಐ ಥಿಂಕ್ ಐ ಹ್ಯಾವ್ ರಿಟನ್ ಟು ಸರ್ ದ್ಯಾಟ್ ಐ ವಿಲ್ ಪಾರ್ಟಿಸಿಪೇಟ್. ಸರ್ ವೆರಿ ಬ್ಯೂಟಿಫುಲ್ ಕಾರ್ಯಕ್ರಮ ಸರ್. ಇಂಥದ್ದು ಎಲ್ಲಿ ಕೂಡ ಮಕ್ಕಳಿಗೆ ಗೈಡ್ ಮಾಡಲಿಕ್ಕೆ ಯಾರೂ ಬರೋದಿಲ್ಲ ಸರ್. ಇಟ್ ಈಸ್ ಅ ಡಿಫಿಕಲ್ಟ್ ಚಾಲೆಂಜ್ ಆ್ಯಸ್ ಸಚ್.
ಪೇರೆಂಟ್ಸಿಗೆ ಕನ್ವಿನ್ಸ್ ಮಾಡಬೇಕು, ಮಕ್ಕಳಿಗೆ ಕನ್ವಿನ್ಸ್ ಮಾಡಬೇಕು. ಮಕ್ಕಳು ಇದು ಅಡ್ವೆಂಚರಸ್ ವರ್ಕ್, ದೇ ಮಸ್ಟ್ ಬಿ ರೆಡಿ ಟು ಗೋ ಅಬ್ರಾಡ್. ವೆರಿ ವೆರಿ ಅಡ್ವೆಂಚರಸ್ ಸರ್. Indeed, it is adventurous to study abroad. Studying abroad was available only for the few families. You are in the right place at the right time. ನನ್ನ ಕಿಡ್ಬಾಯಿಗೆ ಕರೆಕ್ಟ್ ಟೈಮಲ್ಲಿ ಬಂದಿದೆ. ಅದಕ್ಕೇ ಅದೆಲ್ಲ ನನಗೆ ವಾಟ್ ಎವರ್ ಐ ವಾಂಟೆಡ್ ಐ ಗಾಟ್ ಇಟ್. ಕರೆಕ್ಟ್ ಟೈಮಲ್ಲಿ ನಾವು ಆ ಜಾಗಗಳಿಗೆ ಹೋಗಬೇಕು. ಈಗ ನರೇಂದ್ರ ಪ್ರೈಮ್ ಮಿನಿಸ್ಟರ್ ಅವರು ಅವ್ರ ಜಾಗಕ್ಕೆ ಹೋಗಿದ್ದು ಬಿಕಾಸ್ ಹೀ ಎಂಟರ್ಡ್ ದ ಪಾಲಿಟಿಕ್ಸ್ ಎಟ್ ದ ಏಜ್ ಆಫ್ 14 years. ಯಂಗಿದ್ದಾಗೇ ಸೇರ್ಕೊಳ್ಬೇಕು ನಾವು. ಅದು 30 ಆದಮೇಲೆ ಏನು ಮಾಡಲಿಕ್ಕಾಗೋದಿಲ್ಲ. 30 ಥಿಂಗ್ಸ್ ಆರ್ ನಾಟ್ ದ್ಯಾಟ್ ಆಲ್ ರೈಟ್. ಸೊ ಯು ಆರ್ ಇನ್ ದ ರೈಟ್ ಪ್ಲೇಸ್ ಎಟ್ ದಿ ರೈಟ್ ಟೈಮ್. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಮಕ್ಕಳೇ, ನಿಮಗೆ ಟ್ರೆಮೆಂಡಸ್ ಎನರ್ಜಿ ಇರ್ತದೆ. ದಿಸ್ ಎನರ್ಜಿ ಈಸ್ ನಾಟ್ ಅವೈಲೇಬಲ್ ವೆನ್ ಯು ಆರ್ ದ ಚೈಲ್ಡ್, ವೆನ್ ಯು ಆರ್ ಹೆಲ್ಪ್ಲೆಸ್ ಆಫ್ಟರ್ 50-60 years. ಸೊ ದಿಸ್ ಎನರ್ಜಿ ಶುಡ್ ಬಿ ಚಾನಲೈಸ್ಡ್ ಇನ್ ಪ್ರಾಪರ್ ವೇ. That is what you are doing now. It's a great idea, sir. ತಮ್ಮ ಫ್ಯಾಮ್ಲಿಯಿಂದ ತಮ್ಮ ಫ್ಯಾಮ್ಲಿಗೆ, ಮೇಡಮ್ಗೆ, ಪೇರೆಂಟ್ಸಿಗೆ ಎಷ್ಟು ಹೊಗಳಿದ್ರು ಕಡಿಮೆ. ಇಲ್ಲಿ ಹೋದರೂ ಸರ್, ಅಲ್ಲಿ ಅಬ್ರಾಡ್ ಹೋದಾಗ ಹೆದರಿಕೆ ಆಗ್ತದೆ. ವಾಟ್ ಟು ಡೂ, ವಾಟ್ ನಾಟ್ ಟು ಡೂ. ಆಮೇಲೆ ತುಂಬ ಖರ್ಚಾಗ್ತದೆ. ಲಾಂಗ್ ಬ್ಯಾಕ್ ನಮಗೆ ಅಂದರೆ ಕ್ಯಾನ್ಸರ್ ರಿಸರ್ಚ್ ಮಾಡುವಾಗ ಸ್ಪಾನ್ಸರರ್ಸ್ ಕಳಿಸ್ತಾರೆ ನಮಗೆ. ಅವರು ಎಲ್ಲ ಹೀಗೆ ಹೆಂಗೆ ನರೇಂದ್ರ ಸರ್ ಮತ್ತು ಅವ್ರ ಮನೆಯವರು ನಿಮಗೆ ಕರ್ಕೊಂಡು ಹೋಗ್ತಾರಲ್ಲ, ಆ ಸ್ಪಾನ್ಸರರ್ಸ್ ನಮಗೆ ಕರ್ಕೊಂಡು ಹೋಗ್ತಾರೆ ನಮ್ಮ ಬ್ಯಾಗ್ ಹಿಡ್ಕೊಂಡು. ದೆನ್ ಐ ನೋ ವೇರ್ ಟು ಎಂಟರ್ ಇನ್ ದ ಹೋಟೆಲ್. ಅಲ್ಲಿ ಹಳೆ ಕಾಲದಲ್ಲಿ ನಾನು ಅಮೇರಿಕಾ ಹೋದಾಗೆ ಒಂದು ಬಾಟಲ್ ನೀರು ಇಫ್ ಯು ಟೇಕ್ ಅವಾಗೇ 2000 ಆಗ್ತಿತ್ತು. ಇವಾಗ ಇನ್ನೂ ಜಾಸ್ತಿ ಇರಬೇಕು. ಸೊ ವೆರಿ ವೆರಿ ಡಿಫಿಕಲ್ಟ್. ಇವರು ನಿಮಗೆಲ್ಲ ಗೈಡ್ ಮಾಡ್ತಾರಲ್ಲ, ಇಟ್ ಬಿಕಮ್ಸ್ ವೆರಿ ವೆರಿ ಈಸಿ. Under the leadership of Modi ji bhai, this Bharat is going to become the superpower. You are going to enjoy the superpower. ನನ್ನ ಗೆಳತಿ ನಾನು ಅಮೇರಿಕಾದಾಗ ಹೋದಾಗೆ ಅವ್ರ ಮನೇಲಿದ್ದೆ. ಅವ್ರು ಹೇಳಿದರು, ಡೆವಲಪ್ಡ್ ನೇಷನ್ ಅಂದರೆ ಯು ಗೆಟ್ ಪ್ಲೆಂಟಿನೆಸ್, ನಿಮಗೆಲ್ಲ ಸಿಗ್ತದೆ ಕುಂತಲ್ಲೇ. ದಟ್ ಈಸ್ ಡೆವಲಪ್ಡ್ ನೇಷನ್. ನರೇಂದ್ರ ಮೋದಿಜಿ ಸರ್ ಅವರು ಹಗಲು ರಾತ್ರಿ ನಮ್ಮ ಸಲುವಾಗಿ ಕಷ್ಟಪಡ್ತಾರೆ. ಅವ್ರ ಜೊತೆ ನಾವು ಕೂಡ ಜಾಯ್ನ್ ಆಗೋಣ. ಆಮೇಲೆ ಸರ್ ಅವರು ನಿಮ್ಮ ಸಲುವಾಗಿ ಡೆಫಿನೆಟಾಗಿ ಪ್ರಯತ್ನ ಮಾಡ್ತಾರೆ. ಎಷ್ಟೊಂದು ಅಬ್ರಾಡ್ ಹೋಗಿ 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 ಎಷ್ಟು ದೋಸ್ತಿ ಮಾಡ್ತಾರೆ ಎಲ್ಲರ ಜೊತೆಯಲ್ಲಿ. ಸಚ್ ಎ ವಂಡರ್ಫುಲ್ ಪ್ರೈಮ್ ಮಿನಿಸ್ಟರ್ ವಿ ಹ್ಯಾವ್ ಗಾಟ್ ಟುಡೇ. ವೆರಿ ವೆರಿ ನೈಸ್. ಸ್ಟೂಡೆಂಟ್ಸಿಗೆ ನಾನು ಅಡ್ವೈಸ್ ಮಾಡೋದು, ನಾಟ್ ಟು ಡಿಸ್ಟರ್ಬ್ ಅದರ್ಸ್. ಬೇರೆಯವ್ರಿಗೆ ನಾವು ಡಿಸ್ಟರ್ಬ್ ಮಾಡಬಾರ್ದು. ಬೆಳಿಗ್ಗೆ ಎದ್ದ ಕೂಡಲೇ ಅವ್ರಿಗೆ ಡಿಸ್ಟರ್ಬ್ ಮಾಡಿ ನೀವು ಡಿಸ್ಟರ್ಬ್ ಮಾಡಿಕೊಂಡು ಎಲ್ಲ ಫುಲ್ ಡೇ ಹಾಳು ಮಾಡಬಾರ್ದು. ನಾಟ್ ಟು ಇಂಜೂರ್ ಅದರ್ಸ್. ರಫ್ ಆಗಿ ಮಾತಾಡಬಾರ್ದು ಯಾರಿಗೆ ಕೂಡ. ನಾವು ಸ್ವೀಟಾಗಿ ಮಾತಾಡಿದ್ರೆ ಬದುಕ್ತೇವೆ. ಪೇಷಂಟ್ಗೆ ನಾವು ಆಮೇಲೆ ಮಾತಾಡ್ತೀನಿ ಅಂತ ಹೇಳಬೇಕು. ಇಫ್ ಯು ಆರ್ ವೆರಿ ವೆರಿ ಬ್ಯುಸಿ, ಅವರಿಗೆ ಬೈಬಾರ್ದು ನಾವು. ಅವರು ಪೇಷಂಟ್ಸ್ ಆರ್, ನನ್ನ ಬಯೋಗ್ರಫಿ ಬುಕ್ಕಲ್ಲಿ ಇದೆ, ಪೇಷಂಟ್ಸ್ ಆರ್ ಗಾಡ್ ಫಾರ್ ಅಸ್ ಅಂತಂದು. ಆ್ಯಂಡ್ ವಿ ಹ್ಯಾವ್ ನೋ ಬಿಸ್ನೆಸ್ ಟು ಫೈಂಡ್ ಫಾಲ್ಟ್ ವಿತ್ ಅದರ್ಸ್. ಬೇರೆಯವ್ರದ್ದೆಲ್ಲ ತಪ್ಪು ಕಂಡು ಹಿಡಿತಾ ಕೂಡಬಾರ್ದು. ನಾನು ಐ ವಿಲ್ ಬಿ ವೇಸ್ಟಿಂಗ್ ಲಾಟ್ ಆಫ್ ಟೈಮ್. ಮತ್ತು ಡಿಸೀಸ್ ಬರ್ತದೆ ವಿದೌಟ್ ಮೈ ನಾಲೆಜ್. ಡಿಸೀಸಸ್ ಬರ್ತದೆ. ಬೇರೆಯವ್ರದ್ದೆಲ್ಲ ಚಿಂತೆ ಮಾಡ್ತೀವಲ್ಲ ರಾತ್ರಿ ಎಲ್ಲ. ಬೆಳಗ್ಗೆ ಅವನಿಗೆ ಹೇಳಬೇಕು ಅವನು ತಪ್ಪು ಮಾಡಿದ ಅಂತ. ರಾತ್ರಿ ಎಲ್ಲ ನಾನು ಮಲ್ಗೋದಿಲ್ಲ. ಸೊ ಬೇರೆಯವ್ರದ್ದೆಲ್ಲ ತಪ್ಪು ತಿದ್ದುತ್ತಾ ಕುಂದಿರಬಾರ್ದು. ಟೈಮ್ ಈಸ್ ಪ್ರೆಸಿಯಸ್. ಟೈಮ್ ಈಸ್ ಮನಿ ಅಂತ ಯಾರೋ ಒಬ್ಬರು ಅಬ್ರಾಡಿಂದ ಬಂದಿದ್ದರು, ಅವರು ಹೇಳಿದರು. ಐ ಡಿಡ್ ನಾಟ್ ನೋ ಟೈಮ್ ಈಸ್ ಮನಿ ಅಂತ. ಸೊ ತಮಗೆ ಮತ್ತೆ ಅಡ್ವೈಸ್ ಅಂದರೆ, ಈಟ್ ವೆಲ್, ಸ್ಲೀಪ್ ವೆಲ್, ಸ್ಟಡಿ ವೆಲ್. ನಿಮ್ಮದು ಎಲ್ಲ MCQ ಪರೀಕ್ಷೆ ಇರ್ತದೆ. ನಿಮಗೆ ಎಲ್ಲ ಕಂಪ್ಯೂಟರ್ ವಿಷಯ ಗೊತ್ತಿರಬೇಕು. ಯು ಹ್ಯಾವ್ ಟು ಮಾಸ್ಟರ್ ಈವನ್ ಐ ಥಿಂಕ್ AI ಆಲ್ಸೋ. AI ಯೂನಿವರ್ಸಿಟಿನೇ ಮಾಡಲಿಕ್ಕೆ ಮೋದಿಜಿ ಸರ್ ಅವರು ಪ್ಲ್ಯಾನ್ ಮಾಡ್ತಾಯಿದ್ದಾರೆ. AI ಜೊತೆಯಲ್ಲಿ ನಮಗೆ ಹೆಲ್ತಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತದಂತ ನಂದು ಅನಿಸಿಕೆ. ರೆಸ್ಪೆಕ್ಟ್ ಯುವರ್ ಟೀಚರ್ಸ್, ರೆಸ್ಪೆಕ್ಟ್ ಯುವರ್ ಪೇರೆಂಟ್ಸ್. ಇವಾಗ ಅಮ್ಮ ಅಪ್ಪ ಕಷ್ಟಪಟ್ಟು ನಿಮಗೆ ತಯಾರು ಮಾಡಿ ಅಬ್ರಾಡ್ ಕಳಿಸ್ತಾ ಇದ್ದಾರೆ, ಅದು ನಾವು ನೆನ್ಪಿಟ್ಕೋಬೇಕು. ರೆಸ್ಪೆಕ್ಟ್ ದ ಇನ್ಸ್ಟಿಟ್ಯೂಟ್. ಇವರು ಎಲ್ಲ ಪ್ರಯತ್ನ ಮಾಡಿ ನಿಮಗೆ ಅಲ್ಲಿ ಹಾದಿ ತೋರಿಸ್ತಾ ಇದ್ದಾರೆ. ಡೈರೆಕ್ಷನ್ ಕೊಡೋದು ತುಂಬ ಕಡಿಮೆ ಈ ಜಗತ್ತಲ್ಲಿ. ಐ ಡೋಂಟ್ ಹ್ಯಾವ್ ಟೈಮ್ ಅಂತ ಹೇಳೋರೇನೆ ಜಾಸ್ತಿ. ಸೊ ಇವ್ರ ಫ್ಯಾಮ್ಲಿ
ಎಷ್ಟು ಬ್ಯೂಟಿಫುಲ್ ಆಗಿರೋ ವರ್ಕ್ ಮಾಡ್ತಾ ಇದ್ದಾರೆ, ನಿಮಗೆ ಆರಾಮಾಗಿ ಅಬ್ರಾಡ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದು ಇಲ್ಲೇ ಹೋದರೆ ಅದು ಹೇಗೆ ವೀಸಾ ಮಾಡಬೇಕು, ಏನು ಸುದ್ದಿ, ಅದು ವೆರಿ ವೆರಿ ಡಿಫಿಕಲ್ಟ್ ಥಿಂಗ್ ಯುನೋ. ಅಲ್ಲಿ ಅವ್ನು ಪೂರಾ ದಿನ ನಿಲ್ಲಿಸ್ತಾನೆ, ಆಲ್ ದ್ಯಾಟ್. ಆಮೇಲೆ ಪ್ರಾಪರ್ ಡಾಕ್ಯುಮೆಂಟ್ ಇರಬೇಕು, ಇಲ್ಲೇ ಹೋದ್ರೆ ಹೊರಗೆ ಹಾಕಿಬಿಡ್ತಾರೆ. ಯುನೋ ವೆರಿ ವೆರಿ ಡಿಫಿಕಲ್ಟ್ ಟು ಗೋ ಅಬ್ರಾಡ್. ನಿಮಗೆ ಒಂದು ದೇವರು ಗ್ರೇಟ್ ಚಾನ್ಸ್ ಕೊಟ್ಟಿದ್ದಾರೆ. ಮೇ ಬಿ ನಿಮ್ಮ ಮನೆಯಲ್ಲಿ ಪುಣ್ಯ ಇರಬೇಕು, ಇಲ್ಲದೆ ಹೋದರೆ ಇಷ್ಟು ಯಂಗೇಜಲ್ಲಿ ಅಬ್ರಾಡ್ ಹೋಗಲಿಕ್ಕೆ ಚಾನ್ಸ್ ಸಿಗೋದಿಲ್ಲ. ನಂದು ಶಾರ್ಟಾಗಿ ಸ್ಟೋರಿ ಹೇಳಬೇಕಂದ್ರೆ ಅವರೆಲ್ಲ ಹೇಳಿಬಿಟ್ಟಿದ್ದಾರೆ ಆ್ಯಂಕರಿಂಗ್ ಅವರು. ಐ ಹ್ಯಾವ್ ಬಾರ್ನ್ ಆ್ಯಂಡ್ ಬ್ರಾಟಪ್ ಇನ್ ಅ ಸ್ಲಮ್, ಕಲಬುರ್ಗಿ. ನಮ್ಮಪ್ಪ ಫ್ರೀಡಮ್ ಫೈಟರ್ ಇದ್ದ ಸಲುವಾಗಿ ನಮಗೆ ವಿ ಹ್ಯಾಡ್ ಬ್ಯೂಟಿಫುಲ್ ಕನೆಕ್ಷನ್ಸ್. ಸೊ ವಿತ್ ದ್ಯಾಟ್ ಐ ಹ್ಯಾವ್ ಗ್ರೋನ್ ಇನ್ ಲೈಫ್. ಎಲ್ಲ ಚೀಫ್ ಮಿನಿಸ್ಟರ್ಸ್ ಎಲ್ಲ ನನಗೆ ಕೇಸ್ಗಳು ಕಳಿಸ್ತಿದ್ರು ಕಿಡ್ವೈಗೆ. ಸೊ ಅಪ್ಪನ ದೋಸ್ತಿ ನಾನು ಮೇಂಟೈನ್ ಮಾಡಿದೆ. ಮುಂದೆ ನಾನು 5th ಸ್ಟ್ಯಾಂಡರ್ಡ್ ಇರುವಾಗ ನಮ್ಮಪ್ಪ ನೀನು ಸರ್ಜನ್ ಆಗಬೇಕು ವಿಜಯ್ ಅಂತ ಹೇಳ್ತಾರೆ. ದ್ಯಾಟ್ ಈಸ್ ಆಲ್, ಆ್ಯಂಡ್ ಐ ಆಮ್ ಹಿಯರ್ ಇನ್ ಫ್ರಂಟ್ ಆಫ್ ಯು ಆಲ್. In our family, we are 8 children. I became the surgeon. My brother became famous lawyer, Ajay. He was a manager at KSFC. One sister, she could not study much, but she learned the business tricks from my mother. She's an entrepreneur. 5 sisters have done the PhDs and working in different universities. ಇದೆಲ್ಲ ಅಮ್ಮ ಹಣ್ಣು ತರಕಾರಿ ಮಾರಿ ಇಷ್ಟೆಲ್ಲ ನಮಗೆ ಮುಂದೆ ತಂದಿದ್ದು. ಅವರ್ ಫ್ಯಾಮ್ಲಿ ಪಿಕ್ಚರ್ ಹ್ಯಾಸ್ ಬಿನ್ ಪ್ರೊಡ್ಯೂಸ್ಡ್ ಮಾತಂಗಿ ದೀವಿಟಿಗೆ ಅಂತ. ಈ ಪಿಕ್ಚರ್ಗೆ ಫಾಲ್ಕೆ ಅವಾರ್ಡ್ ಸಿಕ್ಕಿದೆ. ಇದು ಮಾತಂಗಿ ಅಂತಂದರೆ ಓಲ್ಡ್ ಚಪ್ಪಲ್ ರಿಪೇರರ್ಸ್ ನಾವು, ಅದು ದಟ್ ವಾಸ್ ಮೈ ಕಸುಬು. Coming to the Padma Award, I thank Madam Murmu, the President of India. I thank our beloved Prime Minister Sri Narendra Bhai Modi ji. After the independence, after 75 years, a slum dweller is given this beautiful award. Everyone feels as if they have got the award. Medical people, non-medical people, low on the road, everyone thinks they have got this Padma Award. I thank the Home Ministry. Home Ministry does everything for this award. Right from the announcement till we receive the award. I surrender this award to the Karnataka people. I surrender this award to Kalaburgi people, because we never had air, water, food, shelter, clothes, nothing. When I went to Kidwai, it was all zero. Today, Lord Krishna has given everything. I surrender everything to Lord Krishna. I surrender this award to Kidwai Hospital. Kidwai Hospital has given to me whatever a human being, a dignified, to live a human being, God has given everything. I surrender this award to the Kidwai patients. I surrender this award to the family members of Kidwai patients who believed in the treatment of Kidwai and came to us. Thank you all. Very, very nice day for me. Sir, ನಾನು ಪದ್ಮ ಅವಾರ್ಡ್ ಸಿಕ್ಕ ಮೇಲೆ ಎಲ್ಲ ಮೆಡಿಕಲ್ ಕಾಲೇಜ್, ISRO, all the centers I have gone. ಎಲ್ಲ ಇಂಜಿನಿಯರಿಂಗ್ ಕಾಲೇಜಸ್ಗೆ ಕರೀತಾರೆ, ಬಟ್ ಇಂಥ ಒಂದು ಕಾರ್ಯಕ್ರಮ ಇರಲಿಲ್ಲ. ಇಷ್ಟು ಮಕ್ಕಳಿಗೆ ತಾವು ತಯಾರು ಮಾಡಿ ಅಬ್ರಾಡ್ ಕಳಿಸ್ತಾ ಇದ್ರಿ. ಇಟ್ಸ್ ಅಡ್ವೆಂಚರಸ್ ಜಾಬ್ ಸರ್ ಫ್ರಮ್ ಯುವರ್ ಫ್ಯಾಮ್ಲಿ ಟು ದೀಸ್ ಪೀಪಲ್. even they are interested to go. It's a great idea sir from your side for the country. Thank you. ಡಾಕ್ಟರ್ ಶಾಸ್ತ್ರಿ ಸರ್ ಅಂತ ಅವರು, ಶಾಸ್ತ್ರಿ ಸರ್ ಅವರು ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ ಕಟ್ಟಿದ್ದಾರೆ. he made me the president of Karnataka Cancer Society. So sir used to take me to the camps everywhere. Sir brother called me to attend this program. So much. So Dr. Shastri sir is very much here. One day in the camp, that girl who packs the all slides and all that instruments was not available. I saw sir packing there. I saw sir packing because slides and all they have to submit to the lab. So I saw sir packing there. So such people, he is 80 plus. Even then he works for the society. So Karnataka Cancer Society.
at least 2 camps are done for the village. That is what is the work of Dr. Shastri sir. So it is all in Wikipedia and all that in the Google about sir making me the president of Karnataka Cancer Society. Thank you. ಇವತ್ತು ಈ ಸುಸಂದರ್ಭದಲ್ಲಿ ನಮ್ಮೊಂದಿಗೆ ಇರುವಂತಹ ಈ ಎಲ್ಲ ಗಣ್ಯರಿಗೆ ನಾವು ನಮ್ಮ ನಮನವನ್ನು ಅರ್ಪಿಸ್ತಿದ್ದೀವಿ. ದಯವಿಟ್ಟು ಎಲ್ಲರೂ ಎದ್ದು ನಿಂತ್ಕೊಂಡು ಕರ್ತಾಡನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅಮ್ಮ ಅವರಿಗೆ ನಮ್ಮ ನಮನವನ್ನು ಕಿರುಕಾಣಿಕೆಯನ್ನು ನೀಡಲಾಗ್ತಾ ಇದೆ. ದಯವಿಟ್ಟು ಜೋರಾದ ಚಪ್ಪಾಳೆ ಕೇಳಿ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ.